ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮಗಳ ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮ ಮನೆಯವ್ರು ಕಣ್ಮುಚ್ಚಿ ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಬರ್ತಾ ಇದ್ದಾರೆ. ಅವಳಿಗೆ ಕೇಕ್ ಕಟ್ ಮಾಡಿಸಲ್ಲ ನಾವು, ಇನ್ನು ಯಾರಿಗೆ ಬರ್ತ್ಡೇಗೂ ಕೇಕ್ ತರಲ್ಲ ಅಂತ ಹೇಳಿದ್ವಿ. ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಬೇಜಾರಾಗಿದ್ಲು. ಬಟ್ಟೆ ಒಂದೇ ಕೊಡಿಸೋದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ. ಆಮೇಲೆ ಕೇಕ್ ಇದು ಮಾಡಿದ್ದು ನೋಡಿ ತುಂಬಾ ಖುಷಿಯಾಗಿ ಹೋಗ್ಬಿಡ್ತು. ಅವಳಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೋಡಿರಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಹತ್ರಕ್ಕೆ ಬರ್ತಾಯಿದ್ದಾಳೆ. ಸಿಂಪಲ್ಲಾಗಿ ಒಂದು ಕೇಕ್ ತರಿಸಿ ನಮ್ಮ ಫ್ಯಾಮಿಲಿ, ನಮ್ಮ ಓರ್ಗಿತ್ತಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕೇಕ್ ಕಟಿಂಗ್ ಮಾಡಿಸಿದ್ವಿ. ಸಿಂಪಲ್ಲಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನೋಡಿ, ನಾವು ಬರ್ತ್ಡೇನ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಇವನೇ ಸಂಜಯ್. ಅವನಿಗೊಂಥರ ನಾಚಿಕೆ, ವೀಡಿಯೋಗೆ ಕಾಣಿಸ್ಕೊಳಲ್ಲ ಅವನು. ಇವರು ನಮ್ಮ ಓರ್ಗಿತ್ತಿ. ನಮ್ಮ ಮನೇಲಿ ಏನೇ ಕೆಲಸ ಇದ್ರೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಅಕ್ಕ ದೊಡ್ಡವರು ಇವರು. ನಾನು ಕೊನೆ ಸೊಸೆ ನಮ್ಮ ಮಾವನಿಗೆ. ನಮ್ಮ ಮನೆಯವರು 3 ಜನ ಅಣ್ಣ ತಮ್ಮದಿರು. ಅವರಿಗೆ ಹಿರಿ ಸೊಸೆ ಅವರು. ನಾನು ಪೂರ್ತಿ ಕಿರಿ ಸೊಸೆ. ಮಧ್ಯದವರು ಸಂಜಯ್ ಅವರ ಅಮ್ಮ ಇದ್ದಾರೆ, ಅವರು ಮಧ್ಯದವರು. ನೋಡಿ, ಖುಷಿಗೆ ಸ್ವಲ್ಪ ಇದಾಗ್ಬಿಡ್ತು. ಕೇಕ್ ಕಟ್ ಮಾಡಿಸಲ್ಲ ಅಂತ ಹೇಳಿತ್ತು. ಡ್ಯಾಡಿ ಕೇಕ್ ತರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂಥರ ಸೈಲೆಂಟ್ ಆಗಿದ್ಲು. ಮತ್ತು ನೋಡಿ, ಅದು ಡ್ರೆಸ್ಸು ನಾನು ಇಲ್ಲಿ ನಮ್ಮ ಗುಬ್ಬಿನಲ್ಲಿ ಸಂಗೀತ ಟೈಲರ್ ಅಂತ ಇದ್ದಾರೆ. ನನ್ನ ಸ್ಯಾರಿ ಒಂದು 2 ಸರಿ ಯೂಸ್ ಮಾಡಿರೋಂಥ ಸ್ಯಾರಿನಲ್ಲಿ ಅವರಿಗೆ ಕೊಟ್ಟು ಸ್ಟಿಚ್ ಮಾಡಿಸಿದ್ದೆ. ಡ್ರೆಸ್ ಹೇಗಿದೆ ಅಂತ ಹೇಳಿ ಬೆಳಗ್ಗೆ ಒಂದು ಹೊಸ ಡ್ರೆಸ್ ಕೊಡಿಸಿದ್ದೆ, ಅದನ್ನು ಸ್ಕೂಲ್ಗೆ ಹಾಕೊಂಡು ಹೋಗಿದ್ಲು. ಇದು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿದ್ದು ಸೂಪರ್ ಇತ್ತು, ಚೆನ್ನಾಗಿ ಕಾಣ್ತಿತ್ತು. ನಿಮಗೆಲ್ಲ ಏನು ಅನ್ನಿಸ್ತು ಡ್ರೆಸ್ ಬಗ್ಗೆ ಒಂದು ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಒಂದು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬ ಜನ ನನ್ನ ಮಗಳಿಗೆ ವಿಶ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲರದು ಆಶೀರ್ವಾದ ನನ್ನ ಮಗಳಿಗೆ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ನೀವೆಲ್ಲ ಮೆಸೇಜ್ ಹಾಕಿರೋದು ನೋಡಿ. ತುಂಬ ಖುಷಿ ಆಗೋಯ್ತು ಅವಳಿಗೆ ಕೇಕ್ ಕಟಿಂಗ್ ಮಾಡಾದಮೇಲೆ. ಆಮೇಲೆ ನಾನ್ ವೆಜ್ ಅಂತ ಅಂದರೆ ತುಂಬಾ ಪ್ರಾಣ ಅವಳಿಗೆ. ನಾನ್ ವೆಜ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವನು ನಮ್ಮ ಸಂಜಯ್ ಇದ್ದಾನಲ್ಲ, ಅವನು ಹೇಳೇ ಇಲ್ಲ, ನನ್ನ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಡ್ತಿದ್ದೆ. ಹೋಗ್ಬಿಟ್ಟು ಹೋಟೆಲಲ್ಲಿ ತಂದೂರಿ ಚಿಕನ್ನ ಗಿಫ್ಟು ಏನು ಕೊಡಲಿಲ್ಲ, ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ತಂದೂರಿ ತಂದಿದ್ದೀನಿ. ನೋಡಿ, ಅದನ್ನು ವೀಡಿಯೋ ಹಿಡಿದಿದ್ದೀನಿ. ನಮ್ಮ ಮನೆಯವರು ಇವರು ನೋಡಿದ್ದೀರಾ ನೀವು, ಕೆಲವೊಂದು ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ನಮ್ಮ ಬಾಸ್ ಇವರು. ನಮ್ಮ ಮನೆ ಮೇಯ್ನ್ ಪಿಲ್ಲರ್ ಇವರು. ನನ್ನ ಚಿಕ್ಕ ಮಗಳು ಅವಳು. ದೊಡ್ಡ ಮಗಳು ಅವಳಿಗೆ ಯಾಕೋ ವೀಡಿಯೋಕ್ಕೆ ಇಷ್ಟನೇ ಆಗಲಿಲ್ಲ ಅವಳಿಗೆ ಮುಖ ಕೊಡೋಕ್ಕೆ, ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಕ್ಕೆ. ಅವಳು ಒಂಥರ ಸೈಲೆಂಟ್ ಜಾಸ್ತಿ. ನಮ್ಮ ಚಿಕ್ಕವಳು ಖುಷಿ ಇದ್ದಾಳಲ್ವ, ತುಂಬಾ ಅವಳು ಏನಕ್ಕೂ ಕೇರ್ ಮಾಡಲ್ಲ ಆ ಥರ. ದೊಡ್ಡವಳು ಸ್ವಲ್ಪ ಅವಳು ಏನಾದರೂ ಮಾಡಲ್ಲ ಅಂದರೆ ಮಾಡಲ್ಲ. ಒಂದೇ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬಟ್ಟೆ ಹಾಕೊಳ್ಳಮ್ಮ, ಬೇರೆ ಬಟ್ಟೆ ಹಾಕೊಳ್ಳಮ್ಮ ಅಂದ್ರೂ ಕೂಡ ಹಾಕೊಳ್ಳಿಲ್ಲ. ಆ ಥರ ಅವಳೊಂಥರ, ಅವಳದೇ ಒಂದು ರೂಟು ಆ ಥರ. ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಹಿಂಗೆಲ್ಲ ಇದು ಮಾಡೋದು. ನಮ್ಮ ಮನೆಯವರಿಗೆ ಕೇಕ್ ತಿನ್ಸಿದ್ಲು ನಮ್ಮ ಪಾಪು. ನಮ್ಮ ಓರ್ಗಿತಿ ಮೊಮ್ಮಕ್ಕಳು ಅವರಿಬ್ರು. ನಮ್ಮ ಓರ್ಗಿತಿ ಇದ್ದಾರಲ್ಲ ಅವ್ರ ಅಳಿಯ. ನೋಡಿ ನೋಡಿ, ನನ್ನ ದೊಡ್ಡ ಮಗಳು ವೀಡಿಯೋ ಹಿಡಿಬೇಡ ಅಂತ ಹೇಳ್ತಿದ್ಲು. ಅದಕ್ಕೆ ಅಷ್ಟು ತೋರಿಸಿಲ್ಲ. ನೋಡಿ, ನಾನು ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದಾಗಲಿಂದ. ನಾನು ಇದು ಮರೀದಲ್ಲೇ ಒಂದು ಒಂದು ಕಮೆಂಟ್ ಮಾಡಿ ನಮ್ಮ ಫ್ಯಾಮಿಲಿ ನೋಡಿ ಏನು ಅನ್ನಿಸ್ತು ನಿಮಗೆ. ಮರೀದಲ್ಲೇ ಒಂದು ಕಮೆಂಟ್ ಮಾಡಿ. ನೋಡಿ, ಇವರು ಅದೇ ನಮ್ಮ ಓರ್ಗಿತಿ, ನಮಗೂ ಅಳಿಯನೇ, ನಮ್ಮ ಓರ್ಗಿತಿಯವರ ಚಿಕ್ಕ ಅಳಿಯ ಇವರು. ಇಬ್ಬರು ಹೆಣ್ಮಕ್ಳು ಅವರಿಗೆ. ಇವಳು ನಮ್ಮ ಓರ್ಗಿತ್ತಿ ಚಿಕ್ಕ ಮಗಳು. ಅವರು ಇಲ್ಲೇ ಇದ್ದಾರೆ ಗುಬ್ಬಿನಲ್ಲಿ ಮನೆ ಮಾಡಿಕೊಂಡು. ಇವ್ರ ಮಕ್ಕಳೇ, ಅವರಿಬ್ಬರು ಹೆಣ್ಮಕ್ಳು ಅಲ್ಲಿ ಕೂತಿದ್ದಾರಲ್ಲ ಸೋಫಾ ಮೇಲೆ, ಇವ್ರ ಮಕ್ಕಳೇ. ತುಂಬ ಚೆನ್ನಾಗಿ, ಈ ಡ್ರೆಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸಂಗೀತ ಟೈಲರ್ ಅಂತ ಇದ್ದಾರೆ ನಮ್ಮ ಗುಬ್ಬಿನಲ್ಲಿ. ಬ್ಲೌಸ್ಗಳು, ಡ್ರೆಸ್ಗಳು ಏನು ಬೇಕಾದ್ರೂ ಸ್ಟಿಚ್ ಮಾಡಿಕೊಡ್ತಾರೆ. ವರ್ಕು, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಎಲ್ಲ ಮಾಡ್ತಾರೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನೋಡಿ, ಸಂಜಯ್ ಅಲ್ಲಿ ಕೂತಿದ್ದಾನೆ.
ಇವಾಗ ಅವ್ನು ಸಂಜಯ್ ಖುಷು ನಿಂಗೇನು ತಂದ್ವಿ ನೋಡ್ಬಾ ಏನು ತಂದ್ವಿ ನೋಡ್ಬಾ ಅಂತ ಕರೆದ್ಬಿಟ್ಟು ತಟ್ಟೆಗೆ ಪ್ಲೇಟಿಗೆ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದಾನೆ. ತಂದೂರಿ ಕಟ್ಟಿಸ್ಕೊಂಬಂದ್ಬಿಟ್ಟು ಅವಳಿಗೆ ಇದು ಮಾಡ್ತಿದ್ದ. ಅವಳಿಗೆ ಹೋಗೋಣ ಹೋಗೋಣ ಅಂತಿದ್ಲು. ಅವ್ರ ಅಪ್ಪಾಜಿ ಇಲ್ಲ, ನಮ್ಮ ಸಂಜಯ್ ಅವ್ರ ಅಪ್ಪಾಜಿ ಇಲ್ಲ, ನಮ್ಮ ಭಾವ ಇಲ್ಲ, ಮದ್ದಿದವರು ತೀರೋಗಿದ್ದಾರೆ. ಅಲ್ಲೇ ಒಂದು 4 ವರ್ಷ ಆಯಿತು. ಅವನು ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಜೊತೆ ಬೆಳಿಲೇ ಇಲ್ಲ. ಅವನು ಅವ್ರ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಬೆಳಿಲೇ ಇಲ್ಲ. ಹೇಳ್ತೀನಿ ಅವನ ಬಗ್ಗೆ. ನೋಡಿ ಇವನು ನಮ್ಮ ಫ್ಯಾಮಿಲಿನೇ, ರಂಗಸ್ವಾಮಿ ಅಂತ. ನಮ್ಮ ಓರ್ಗಿತ್ತಿ ಇದ್ದಾರಲ್ವ, ಇಲ್ಲಿ ಇದ್ದಾರಲ್ಲ ನೈಟಿ ಹಾಕೊಂಡಿದ್ದಾರಲ್ಲ ಓರ್ಗಿತ್ತಿ, ಅವರ ಸ್ವಂತ ಅಣ್ಣನ ಮಗ. ಇಲ್ಲೇ ಪಕ್ಕದಲ್ಲೇ ಅವರು ಗುಬ್ಬಿಗೆ ಹತ್ರ ನಮ್ಮ ಮನೆಗೇ ಕೆಲ್ಸಕ್ಕೆ, ಗಾರೆ ಕೆಲಸಕ್ಕೆ ಮತ್ತು ಅಡಿಕೆ ಕೆಲಸಕ್ಕೆ ಒಟ್ಟಿಗೆ ನಮ್ಮ ಮನೆ ಮಗನ ಥರ ನಮ್ಮ ಮನೆಯಲ್ಲೇ ಇರ್ತಾನೆ. ನನ್ನ ಮಕ್ಳಿಗೂ ಅಷ್ಟೇ ಸ್ಕೂಲಿಗೆ ಬಿಡೋದು, ಕರ್ಕೊಂಬರೋದು ಎಲ್ಲ ಮಾಡ್ತಾನೆ. ಅಣ್ಣ ಅಣ್ಣ ಅಂತಾರೆ ಇಬ್ಬರೂ. ತುಂಬ ಒಳ್ಳೆ ಹುಡುಗ ಸಂಜಯ್. ಇವರು ಎಲ್ಲ ನಮ್ಮ ಒಟ್ಟಿಗೆ ನಮ್ಮ ಫ್ಯಾಮಿಲಿನೇ ಎಲ್ಲ. ಇವರು ಇಲ್ದಲೇ ನಾವು ಏನೂ ಮಾಡಲ್ಲ. ಒಂದು ಏನು ಮಾಡಿದ್ರು, ಒಂದು ತಿಂಡಿ ಮಾಡಲಿ, ಏನೇ ಮಾಡಲಿ, ಇವ್ರನ್ನ ಬಿಟ್ಟು ನಾವು ಏನು ಬೇರೆ ಅಂದರೆ ಇವ್ರು ಇಲ್ದಲೇ ಏನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಬಟ್ ಟ್ರಿಪ್ಪೆಲ್ಲ ಹೋದಾಗ ಕರಿತೀವಿ, ಬಟ್ ಅವ್ರಿಗೇನಕ್ಕೂ ಗೊತ್ತಿಲ್ಲ. ಟ್ರಿಪ್ ಹೋಗ್ಬೇಕಾದ್ರೆ ಬರೋಕ್ಕೆ ಇಷ್ಟ ಆಗಲ್ಲ. ಸಂಜೆ ಒಬ್ಬ ಬರ್ತಾನೆ ನೋಡಿ, ಇಬ್ಬರು ಹೆಂಗೆ ವಾದ ಮಾಡ್ತಾಯಿದ್ದಾರೆ. ಅವ್ನು ಸಾಕು ಅಂತ, ಇವಳು ಖುಷಿ ಸಾಕು ಅಂತ ಹೇಳಿದ್ರು ಅವನಿಗೆ ನೋಡಿ ಎಷ್ಟು ತಗೊಂಡು ತಿನ್ನಿಸ್ತಾನೆ. ಸ್ವಲ್ಪ ತುಂಟ ಜಾಸ್ತಿ ನಮ್ಮ ಸಂಜಯ್. ನೋಡಿ ಈಗೇನು ಮಾಡ್ತಾನೆ ನೋಡಿ, ತಿನ್ನೋ 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 ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ತಿನ್ನಿಸ್ತಾನೆ. ಅಪ್ಪನ ಜೊತೆ ಬೆಳಿಲೇ ಇಲ್ಲ. ಅಮ್ಮನೂ ಅಷ್ಟೇ, ಅಮ್ಮನ ಪ್ರೀತಿನೇ ಕಂಡಿಲ್ಲ. ನಾವೇ ಅಪ್ಪ ಅಮ್ಮ ಎಲ್ಲ ಅವನಿಗೆ. ನಮ್ಮ ಮನೆಯಲ್ಲೇ ಇರ್ತಾನೆ, ನಾವು ಎಲ್ಲೋದ್ರೂ ಕರ್ಕೊಂಡು ಹೋಗ್ತೀವಿ. ಇವ್ರ ಅಕ್ಕ ಒಬ್ಳಿದ್ದಾಳೆ, ನಮ್ಮ ಬಾವ ಅವರಿಗೆ 2 ಮಕ್ಕಳು. ಅವಳು ಸಂಜನಾ ಅಂತ, ಅವಳು ಕಾಲೇಜ್ಗೆ ಹೋಗ್ತಾಯಿದ್ದಾಳೆ, ತುಮಕೂರಲ್ಲಿ ಓದ್ತಾ ಇದ್ದಾಳೆ ಅವಳು. ಅವರಮ್ಮ ಇಲ್ಲಿ HL ಇದೆ ಅಲ್ಲ, HLಗೆ ಕೆಲ್ಸಕ್ಕೆ ಹೋಗ್ತಾರೆ. ಏನು ಕೆಲಸಕ್ಕೆ ಅಂತ ಗೊತ್ತಿಲ್ಲ. ಅವರು ಸ್ವಲ್ಪ ನಮ್ಮೊಂದಿಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ನಮ್ಮ ಸಂಜಯ್ ನಮ್ಮ ಓರ್ಗೀತಿ ಇದ್ದಾರಲ್ಲ ದೊಡ್ಡಮ್ಮ, ಅವ್ರ ದೊಡ್ಡಮ್ಮ ಅಲ್ಲಿ, ಮತ್ತು ಅಲ್ಲಿ ಮಲಿಕ್ ಅಂತಲೇ ನಮ್ಮದು ಹಳೆ ಮನೆ ಇದೆ ಸಿಟಿ ಒಳಗಡೆ, ಹೆಂಚಿನ ಮನೆ. ಇದು ನೋಡಿ ನಮ್ಮ ಬಾವ, ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅಣ್ಣ, ದೊಡ್ಡ ಅಣ್ಣ ಇವರು. ನಮ್ಮ ಮನೆಯವರು ಕೊನೆಯವರು, ಇವರು ದೊಡ್ಡವರು. ನಮ್ಮ ನಾದಿನಿದಿರು 2 ನಾದಿನಿದಿರಿದ್ದಾರೆ. ಒಬ್ಬರು ಕೊರಟಗೆರೆನಲ್ಲಿದ್ದಾರೆ, ಒಬ್ಬರು ಇಲ್ಲೇ ನಿಟ್ಟೂರು ಹತ್ರ ಬಾಗೂರು ಅಂತ ಬರುತ್ತೆ ಹಳ್ಳಿ, ಅಲ್ಲಿದ್ದಾರೆ. ಇವರು ನಮ್ಮ ಮಾವ, ನಾನು ಮಾವ ಅಂತ ಕರಿತೀನಿ. ನೋಡಿ ಈ ರೀತಿ ಇತ್ತು ಬರ್ತ್ಡೇ ಸೆಲೆಬ್ರೇಷನು. ಮತ್ತು ನೋಡಿ ಅಡುಗೆಗೆ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ, ಅದು ಓದ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಮತ್ತು ಫಿಶ್ ತಗೊಂಬಂದಿದ್ರು, ಫಿಶ್ ಸಾಂಬಾರು ಮಾಡಿದ್ದೆ ಬೆಳಗ್ಗೆನೆ. ಕೇಕ್ ಕಟ್ ಮಾಡಿಸಿದ್ದಾಯಿತು. ಇವಾಗ ನೋಡಿ ಎಲ್ಲ ಊಟಕ್ಕೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಅದೇ ಮಕ್ಕಳು ಮೀನು ಸಾರಲ್ಲಿ ತಿನ್ನಲ್ಲ ಅಂತ ಬಿರಿಯಾನಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಬಿರಿಯಾನಿನೂ ಮತ್ತು ಮೀನು ಸಾಂಬಾರಿತ್ತು, ರೈಸ್ ಇತ್ತು, ಮೀನು ಕಬಾಬ್ ಬೇರೆ ಹಾಕಿದೆ ಅಲ್ವಾ, ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಎಲ್ಲ ಊಟ ಮಾಡ್ತಾವ್ರೆ. ಊಟ ಬಡಿಸ್ತಾ ಇದ್ದೀವಿ. ನೋಡಿ ಊಟ ಬಡಿಸಿ ಆದಮೇಲೆ, ಊಟ ಮಾಡಾದಮೇಲೆ ನಮ್ಮ ಖುಷು ಡ್ಯಾನ್ಸ್ ಮಾಡೋಣ ಅಂತ ಅವ್ರ ಅಪ್ಪನ, ನಾನು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಬಟ್ ಅದು ಕೆಲವೊಂದು ವೀಡಿಯೋಗಳು ತಗೊಂಡಿಲ್ಲ, ಫೋನಲ್ಲೇ ಹಾಡಾಕೊಂಡು ಡ್ಯಾನ್ಸ್ ಮಾಡಿದ್ದು. ಹಾಗಾಗಿ ಅವಳು ಮಾಡಿರೋದು ಮಾತ್ರ ಸ್ವಲ್ಪ ವೀಡಿಯೋ ತಗೊಂಡಿದ್ದಾಳೆ, ನಮ್ಮ ಸಿಂಧು ದೊಡ್ಡ ಮಗಳು. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು.
ನೋಡಿ ಈ ರೀತಿ ಎಂಜಾಯ್ ಮಾಡಿದ್ಲು ನಮ್ಮ ಖುಷಿ. ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವೀಡಿಯೋಸ್ ಹೇಗಿತ್ತು ಅಂತ ಮರೀದಲ್ಲೇ ಒಂದು ಕಮೆಂಟ್ ಹಾಕಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ನೋಡಿ ತುಂಬಾ ಖುಷಿಯಾಗಿದ್ಲು. ನಾನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತಲ್ವ, ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ ನಾನು. ತುಂಬ ಖುಷಿಯಿಂದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ಳು ನಮ್ಮ ಖುಷಿ. ನಮಗೂ ದಿನ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸೇರ್ಕೊಂಡ್ರೆ ಅದೇನೋ ಒಂಥರ ಮೆಮೊರಿ, ಮತ್ತು ಅದೇನೋ ಒಂಥರ ಖುಷಿ. ಎಲ್ಲರೂ ಊಟ ಬಡಿಸೋದ್ರಿಂದ ಹಿಡಿದು ಎಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋದು, ಅದೇನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮೊಂದಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.